ಇದನ್ನೆಲ್ಲ ತೆಗೆದಿಟ್ಟು ಡಿಸೈನ್ಸ್ ಎಲ್ಲ ಮಾಡ್ತಿದ್ರಂತೆ. ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಹಳೆಯ ಕಾಲದ ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳ್ಬೋದು ಈಗಿನ ಕಾಲದಲ್ಲಿ. ಅದರ ರೆಸಿಪಿಯನ್ನು ಇವತ್ತು ಮಾಡ್ತಾಯಿದ್ದೇನೆ. ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೇನೆ. ಅದೇನೆಂದರೆ ನರ್ತೆಯ ಪದಾರ್ಥ. ಈ ಮಳೆಗಾಲದಲ್ಲಿ ನರ್ತೆ ಸಿಗ್ತದೆ ಗದ್ದೆಗಳಲ್ಲಿ, ಸಣ್ಣ ಸಣ್ಣ ನೀರು ಹರಿಯುವ ತೋಡುಗಳಲ್ಲಿ, ಅಂದರೆ ಹೆಚ್ಚಾಗಿ ಗದ್ದೆ ಸೈಡಲ್ಲೇ ಸಿಗ್ತದೆ. ಇದರ ಪದಾರ್ಥ ಅಂತೂ ಮೊದಲಿನ ಕಾಲದಲ್ಲಿ ತುಂಬಾ ಜಾಸ್ತಿ ಮಾಡ್ತಿದ್ರು. ಇವಾಗಂತೂ ಸ್ವಲ್ಪ ಕಡಿಮೆನೇ ಆಗ್ತಾಯಿದೆ ಸಿಗೋದು. ಈ ಮಣ್ಣಿಗೆಲ್ಲ ಕೆಮಿಕಲ್ ಹಾಕುವ ಕಾರಣ ಅದರ ಸಂತತಿ ಕೂಡ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಹಾಗೆ ಇವಾಗ ನಮಗೆ ಸ್ವಲ್ಪ ಸಿಕ್ಕಿದೆ. ಬನ್ನಿ ಇವಾಗ ನೋಡೋಣ ಅದು ಹೇಗಿದೆ ಅಂತೇಳಿ. ಸ್ವಲ್ಪ ಚಿಕ್ಕದು ಸಿಕ್ಕಿದೆ. ಬನ್ನಿ ಇವಾಗ ನಾನು ಅದನ್ನು ತೋರಿಸ್ತೇನೆ. ಹಾಗೆಯೇ ಇವತ್ತಿನ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಬೇಗನೆ ಇದರ ಪದಾರ್ಥವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ತುಳುವಲ್ಲಿ ನರ್ತೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಗೊತ್ತಿಲ್ಲ. ನೋಡಿ, ಚಿಕ್ಕದು ದೊಡ್ಡದಿಲ್ಲ, ಈ ಕಡೆ ಮೇಲ್ಗಡೆ ಬಂದು ನಿಂತಿದೆ. ಇವಾಗ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಜಾನವರು ಬ್ರಷ್ ತಗೊಂಡು. ಅದರಲ್ಲಿ ಮಣ್ಣೆಲ್ಲ ಇರ್ತದೆ, ಹಾಗಾಗಿ ಮಣ್ಣಿಲ್ಲ ಅದರಲ್ಲಿ ಹೋಗಿದೆ. ಒಂದೆರಡು ಮೂರು ಸಲ ತೊಳೆದ್ರೆ ಕ್ಲೀನ್ ಆಗ್ತದೆ ಅಲ್ವಾ? 3 ಸಲ ಬೇಕಂತ ಒಂದೇ ಸಲ ನೀರು ತುಂಬ ಉಂಟು. ತುಂಬ ದಿನ ಆಯಿತು, 3-4 ದಿನ ಆಯಿತು. ಅದು ಕಡೆ ಕ್ಲೀನ್ ಆಗಿದೆ, ಹೊಟ್ಟೆಯಲ್ಲಿ ಒಳಗಿಂದ ಕ್ಲೀನ್ ಆಗಿದೆ. ನೋಡಿ, ಇಷ್ಟು ನರ್ತೆ ಇದೆ. ಈ ತುಳುನಾಡಲ್ಲಿ ನರ್ತೆ ತುಂಬ ಇಷ್ಟ ಎಲ್ಲರಿಗೂ. ಹೆಚ್ಚಿನವರು ಸಿಕ್ಕಿದರೆ ಮಾಡ್ತಾರೆ. ಇವಾಗಂತೂ ನರ್ತೆ ಸಿಗೋದು ತುಂಬಾ ಕಡಿಮೆ ಆಗಿದೆ. ಯಾಕೆಂದರೆ ಇದು ತೋಟದಲ್ಲಿ, ಗದ್ದೆ ಸೈಡಲ್ಲಿ, ಹಾಗೆ ತೋಡು ಸೈಡಲ್ಲೆಲ್ಲ ಸಿಗುವುದು. ಇವಾಗ ಏನಾಗ್ತದೆ ಅಂದರೆ ಎಲ್ಲ ಕೆಮಿಕಲ್ ಹಾಕಿ ಈ ನರ್ತೆ ಎಲ್ಲ ನಶಿಸಿ ಹೋಗುವ ಹಂತದಲ್ಲಿದೆ. ಹಾಗೆ ಕೆಮಿಕಲ್ ಇಲ್ಲದಿದ್ದರೆ ಈ ನರ್ತೆ ಎಲ್ಲ ತುಂಬಾ ಬೆಳೀತದೆ. ಇದು ನಮಗೆ ಒಬ್ಬರು ಕೊಟ್ಟದ್ದು. ನೋಡಿ, ಇಷ್ಟಿದೆ. ಇವಾಗ ಇದು ಈ ಥರ ಇದೆ ಅಲ್ವಾ? ಇದರ ಹೊರಗಿನ ಈ ಚಿಪ್ಪನ್ನು ನಾವು ತೆಗಿಬೇಕು. ಅದಕ್ಕಿಂತ ಮೊದಲು ಇದನ್ನು ನಾವು ಬೇಯಿಸಬೇಕು. ಬೇಯಿಸಿದಾಗ ಇದರ ಈ ಹೊರಗಿನ ಚಿಪ್ಪು ತೆಗಿಲಿಕ್ಕಾಗ್ತದೆ. ಕೆಲವರು ಈ ಚಿಪ್ಪು ಸಮೇತ ಪದಾರ್ಥ ಮಾಡ್ತಾರೆ. ಇದು ಒಂದು ತೆಗೆದು, ಮತ್ತು ಕೆಲವರು ಇದರ ಮಾಂಸವನ್ನು ತೆಗೆದು ಮಾಂಸವನ್ನು ಮಾತ್ರ ಪದಾರ್ಥ ಮಾಡ್ತಾರೆ. ಇದು ಚಿಕ್ಕದಾದ ಕಾರಣ ನಾವು ಮಾಂಸವನ್ನು ತೆಗೆದು ಪದಾರ್ಥ ಮಾಡೋದಿಲ್ಲ. ದೊಡ್ಡದಾದರೆ ಎಲ್ಲ ಮಾಂಸ ತೆಗೆದು ಪದಾರ್ಥ ಮಾಡ್ಬೋದು. ಇದು ಚಿಕ್ಕದಲ್ವ, ಹಾಗಾಗಿ ಹೀಗೇ ಹಾಕಿ ಪದಾರ್ಥ ಮಾಡೋದು. ಇದರ ವಿಶೇಷತೆ ಏನೆಂದರೆ, ನಾವು ಇದನ್ನು ಹೆಕ್ಕಿ ತಂದ ಕೂಡಲೇ ಇದನ್ನು ಪದಾರ್ಥ ಮಾಡಬಾರ್ದು. 1-2-3 ದಿವಸ ನೀರಲ್ಲಿ ಹಾಕಿಡಬೇಕು. ಅದರ ಒಳಗಿರುವ ಕೆಟ್ಟ ನೀರು, ಕೆಟ್ಟ ವಸ್ತು ಎಲ್ಲ ಅದು 2-3 ದಿವಸ ನೀರಲ್ಲಿ ಹೊರಗೆ ಹಾಕ್ತದೆ. ಹಾಗಾಗಿ 3 ದಿವಸ ಆದಮೇಲೆ ಇದನ್ನು ಪದಾರ್ಥ ಮಾಡಿದರೆ ಆಗ್ತದೆ. ಇವಾಗ ಇದು ನಮ್ಮ ಮನೆಗೆ ತಂದು 1 ದಿವಸ ಆಯಿತು. ಅದಕ್ಕಿಂತ ಮೊದಲು ಅವರು ಕೂಡ 2 ದಿವಸ ಇಟ್ಟಿದ್ದರು. ಹಾಗಾಗಿ ಇವತ್ತು ನಾನು ಇದರದ್ದು ಪದಾರ್ಥ ಮಾಡ್ತೇನೆ. ನೋಡಿ, ಈ ಥರ ಇದೆ. ಯಾರಿಗೆಲ್ಲ ನರ್ತೆ ಇಷ್ಟ ಹೇಳಿ. ಹಾಗೆ ಇವಾಗ ಇದರದ್ದು ಒಂದು ಪದಾರ್ಥ ಕುಂಬಳಕಾಯಿ ಹಾಕಿ ಮಾಡ್ತೇನೆ. ಸ್ವಲ್ಪ ಕುಂಬಳಕಾಯಿ ಹಾಕಿ ಇದರ ಪದಾರ್ಥವನ್ನು ಮಾಡ್ತೇನೆ. ಸೌತೆಕಾಯಿ ಹಾಕಿ ಕೂಡ ಮಾಡ್ಬೋದು, ಅಥವಾ ಬಸಳೆ ಸೊಪ್ಪು ಕೂಡ ಹಾಕಿ ಮಾಡ್ಬೋದು. ನಾನಿವತ್ತು ಕುಂಬಳಕಾಯಿ ಹಾಕಿ ಮಾಡ್ತಾಯಿದ್ದೇನೆ. ನೋಡಿ, ಮೊದಲಿಗೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇದನ್ನು ಇವಾಗ ನೀರಲ್ಲಿ ಹಾಕಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಕುದಿ ಬರುವಾಗ ಇದರ ಈ ಹೊರಗಿನ ಶೆಲ್ ತೆಗಿಲಿಕ್ಕಾಗ್ತದೆ. ನೋಡಿ, ಹೊರಗೆ ಈಗ ಬಂದಾಗಿದೆ ಅಲ್ವಾ, ಅದು ಓಪನ್ ಆಗ್ತದೆ. ಮತ್ತು ನಾವು ಅದನ್ನು ತೆಗಿಬೇಕು. ಹಾಗೆಯೇ ಮಾಂಸವನ್ನು ತೆಗೆದು ಕೂಡ ಮಾಡ್ಬೋದು. ನಾವು ಇವತ್ತು ಮಾಂಸವನ್ನು ತೆಗೆಯದೆ ಮಾಡ್ತೇವೆ. ನೋಡಿ, ಇವಾಗ ಕುದಿ ಬರ್ತಾ ಇದೆ.
ಇದರದ್ದು ಮುಚ್ಚಳ ಓಪನ್ ಆಗುವ ತನಕ ಇದನ್ನು ಬೇಯಿಸಬೇಕು. ಕೆಲವೊಮ್ಮೆ ಬೇಗನೆ ಓಪನ್ ಆಗಿ ಬಿಡ್ತದೆ. ನೋಡಿ ಇದೆಲ್ಲ ಓಪನ್ ಆಯಿತು. ಇನ್ನೂ ಕೂಡ ಕೆಲವು ಇದ್ದು ಓಪನ್ ಆಗಲಿಕ್ಕಿದೆ. ಹಾಗಾಗಿ ಇನ್ನೂ ಕೂಡ ಸ್ವಲ್ಪ ಬೇಯಲಿ. ಹಾಗೆ ಬೇಯುವಷ್ಟರೊಳಗೆ ನಾನು ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡುವಾಗ ಈ ನರ್ತೆ ಪದಾರ್ಥ ಮಾಡಲಿಕ್ಕೆ ಇವಾಗ ಮಸಾಲೆ ರೆಡಿ ಆಯಿತು. ಇಲ್ಲಿ ನಾನು ಒಂದು ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿ ಅಲ್ಲ, ಒಂದು ಚಿಕ್ಕ ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೀನಿ. ಹತ್ತಿರ 1 ಕಪ್ ಆಗ್ಬೋದು ಅಷ್ಟೇ. ಸ್ವಲ್ಪ ಕಡಿಮೆ ಇರುವ ಕಾರಣ ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಸಿನ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹುಣಸೆ ಹುಳಿ, ಒಂದು ಅರ್ಧ ನೀರುಳ್ಳಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ 4 ಬೆಳ್ಳುಳ್ಳಿ ಹೆಸಲು, ಮೆಣಸು ಕೂಡ ಹಾಗೆ ಇಲ್ಲಿ 4 ತೊಗೊಂಡಿದ್ದೇನೆ. ನಿಮಗೆ ಖಾರಕ್ಕನುಗುಣವಾಗಿ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಬೋದು. ನನಗೆ ಜಾಸ್ತಿ ಖಾರ ಬೇಡ ಅಂತ ಆದ ಕಾರಣ 4 ತೊಗೊಂಡಿದ್ದೇನೆ. ಹಾಗೆಯೇ ಇದು ಸ್ವಲ್ಪ ದೊಡ್ಡ ಮೆಣಸು, ಹಾಗಾಗಿ 4 ಸಾಕಾಗ್ತದೆ. ಇಷ್ಟು ಕಾಯಿ ತುರಿಗೆ 4 ಮೆಣಸು ಸಾಕು. ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಇವಾಗ ನೋಡಿ ಅದರ ಮುಚ್ಚಳ ನೋಡಿ, ಇದು ಸಾಕು ನೋಡಿ. ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ. ಹಾಗೆಯೇ ಇಲ್ಲಿ ಮಸಾಲ ಕೂಡ ರೆಡಿ ಆಯಿತು ನೋಡಿ. ನಾನು 4 ಮೆಣಸು ತೊಗೊಂಡಿದ್ದೇನೆ. ಎಷ್ಟು ಒಳ್ಳೆ ಕಲರ್ ಬಂತು ನೋಡಿ. ನೋಡಿ ತುಂಬ ನೈಸಾಗಿ ಕೂಡ ಗ್ರೈಂಡ್ ಮಾಡಲಿಲ್ಲ, ಇಷ್ಟು ಸಾಕು. ಒಂದು ಚಿಕ್ಕ ತುಂಡು ಕುಂಬಳಕಾಯಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಇನ್ನಿದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ತೇನೆ. ಇವಾಗ ಕುಂಬಳಕಾಯಿ ಬೇಯಲಿ. ಅಷ್ಟರೊಳಗೆ ಇದರ ಮುಚ್ಚಳವನ್ನು ತೆಗಿಲಿಕ್ಕಿದೆ ನೋಡಿ. ಕೆಲವುದರದ್ದು ಹೋಗಿದೆ ಮುಚ್ಚಳ, ಕೆಲವುದರದ್ದು ಹೋಗಲಿಲ್ಲ. ಅದನ್ನು ಇವಾಗ ಎಲ್ಲವನ್ನು ತೆಗಿಬೇಕು ನೋಡಿ. ಈ ಥರ ಓಪನ್ ಆಗಿ ಸಿಗಬೇಕು. ಇವಾಗ ಜಾನ್ ಅವರು ಅದರ ಮುಚ್ಚಳವನ್ನೆಲ್ಲ ತೆಗಿತಾ ಇದ್ದಾರೆ. ಮುಚ್ಚಳ ಹೆಚ್ಚಿನದರದ್ದು ಹೋಗಿದೆ ಅಲ್ವಾ, ಕೆಲವೊಂದು ಮಾತ್ರ ಬಾಕಿ ಇದೆ. ನೋಡಿ ಅದರ ಮುಚ್ಚಳವನ್ನೆಲ್ಲ ತೆಗೆದಾಯಿತು. ಮೊದಲಿನ ಕಾಲದಲ್ಲಿ ಜಾನ್ ಅವರು ಚಿಕ್ಕದಿರುವಾಗ ಅವರಿಗೆಲ್ಲ ತುಂಬ ಸಿಕ್ತಿತ್ತಂತೆ. ಆವಾಗ ಇದನ್ನೆಲ್ಲ ತೆಗೆದಿಟ್ಟು ಡಿಸೈನ್ಸ್ ಎಲ್ಲ ಮಾಡ್ತಿದ್ರಂತೆ ಅಂಟಿಸಿ. ಆ ವಿಷಯ ನನಗೆ ಗೊತ್ತಿಲ್ಲ. ನೋಡಿ ಈ ಥರ ಇದೆ. ಹಾಗೆಯೇ ಗಟ್ಟಿ ಇದೆ ನೋಡಿ ಚಿಪ್ಪು ಕೂಡ. ನೋಡಿ ನರ್ತೆಯದ್ದು ಮುಚ್ಚಳವನ್ನೆಲ್ಲ ತೆಗೆದಾಯಿತು. ಹಾಗೆ ಇನ್ನು ಕುಂಬಳಕಾಯಿ ಜೊತೆಗೇ ಹಾಕ್ತೇನೆ. ಸ್ವಲ್ಪ ಉಪ್ಪೆಲ್ಲ ಒಳಗಡೆ ಎಳ್ಕೊಳ್ತದೆ ಅಲ್ವಾ, ಹಾಗಾಗಿ ಇದನ್ನು ಇವಾಗ ಅದರ ಜೊತೆಗೇ ಹಾಕ್ತೇನೆ. ನೋಡಿ ಇವಾಗ ಕುಂಬಳಕಾಯಿ ಬೇಯ್ತಾ ಇದೆ. ಇದು ಬೇಗನೆ ಬೇಯ್ತದಲ್ವ, ಹಾಗಾಗಿ ಅದರ ಜೊತೆಗೇ ಈ ನರ್ತೆಯನ್ನು ಹಾಕ್ತೇನೆ. ಈ ಕುಂಬಳಕಾಯಿಯನ್ನು ಜಾಸ್ತಿ ಬೇಯಲಿಕ್ಕೆ ಬಿಡಬಾರ್ದು. ಸ್ವಲ್ಪ ಗಟ್ಟಿ ಇರುವಾಗಲೇ ಮಸಾಲವನ್ನು ಹಾಕಬೇಕು. ಇನ್ನು ಸ್ವಲ್ಪ ಸಾಫ್ಟ್ ಆಗಬೇಕು. ಸ್ವಲ್ಪ ಬೇಯಲಿ ನೋಡಿ. ಇವಾಗ ಕುಂಬಳಕಾಯಿ ಬೆಂದಿತ್ತು. ಇನ್ನು ಮಸಾಲವನ್ನು ಹಾಕ್ತೇನೆ.
ನೋಡಿ ಮಸಾಲ ಹಾಕಿ ಇಷ್ಟು ದಪ್ಪ ಮಾಡಿ ಇಟ್ಟಿದ್ದೇನೆ, ಜಾಸ್ತಿ ತೆಳು ಮಾಡೋದು ಬೇಡ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ನೋಡಿ ಮಸಾಲವನ್ನು ಹಾಕಿ ಆಯಿತು. ಹಾಗೆ ಇನ್ನಿದಕ್ಕೆ ಚೆನ್ನಾಗಿ ಕುದಿ ಬರಲಿ. ನೋಡಿ ಇವಾಗ ಪದಾರ್ಥ ಕುದೀತಾ ಇದೆ, ಇನ್ನೂ ಕೂಡ ಚೆನ್ನಾಗಿ ಕುದಿಬೇಕು. ನೋಡಿ ಇವಾಗ ರುಚಿಯಾದ ನತ್ತೆ ಪದಾರ್ಥ ರೆಡಿ ಆಯಿತು. ನೋಡಿ ಇನ್ನಿದನ್ನು ನಾನು ಕೆಳಗಿಡ್ತೇನೆ, ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲಾದ ಹಳೆಯ ಕಾಲದ ಒಂದು ರೆಸಿಪಿ ಅಂತ ಹೇಳ್ಬೋದು ಈ ನತ್ತೆ ಪದಾರ್ಥ. ಹಳೆಯ ಕಾಲದಲ್ಲೆಲ್ಲ ತುಂಬಾ ಸಿಕ್ತಿತ್ತು ನತ್ತೆ, ಇವಾಗಂತೂ ಸ್ವಲ್ಪ ಕಡಿಮೆ ಆಗಿದೆ ಸಿಗುವುದು. ಈ ಮಳೆಗಾಲದಲ್ಲಿ ಕೆಲವು ಕಡೆ ಇವಾಗ ಸಿಗ್ತದೆ, ಹಾಗೆ ನಮಗೆ ಕೂಡ ಸ್ವಲ್ಪ ಸಿಕ್ಕಿದೆ. ಅದರದ್ದು ಇವಾಗ ಪದಾರ್ಥ ಮಾಡಿ ಆಯಿತು. ಹಾಗೆಯೇ ಇವತ್ತಿನ ಈ ಒಂದು ಅಪರೂಪದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ತನಕ ಬಾಯ್.